ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾಳೆ ಬೆಳಗ್ಗೆ ತಿಂಡಿಗೆ ನಾನಿವತ್ತು ರೆಡಿ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಒಂದು ಸೂಪರಾಗಿ ಸ್ಪಾಂಜ್ ದೋಸೆ ಮಾಡೋಣ ಅಂತ. ಯಾವಾಗಲೂ ದೋಸೆಗೆ ಉದ್ದಿನಬೇಳೆ ಎಲ್ಲ ಹಾಕಿ ಮಾಡ್ತೀವಲ್ವಾ, ವಿತೌಟ್ ಉದ್ದಿನಬೇಳೆ ಸ್ಪಾಂಜಿಯಾಗಿ ಬರೋಂಥ ದೋಸೆ ಮಾಡೋಣ ಅಂತ. ಅದಕ್ಕೆ ಹಿಂದಿನ ದಿವಸ ಮಧ್ಯಾಹ್ನನೇ ನಾನು ಅಕ್ಕಿನ ನೆನೆಸ್ತಾ ಇದ್ದೀನಿ. ನೋಡಿ, ಈ ಸಣ್ಣ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ದೋಸೆ ಅಕ್ಕಿ ಅಂತ ಬರುತ್ತೆ, ಇಲ್ಲ IR8 ಅಂತ ಬರುತ್ತೆ, ಆ ಥರ ಅಕ್ಕಿನೂ ಕೂಡ ಬಳಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ರಾಜಮುಡಿ ಅಕ್ಕಿ 2 ಗ್ಲಾಸು. ಅದೇ ಅಕ್ಕಿ ತೊಗೊಂಡ್ವಲ್ಲ, ಅದೇ ಗ್ಲಾಸಲ್ಲಿ 1.5 ಗ್ಲಾಸು ಅವಲಕ್ಕಿ. ನಾವು ಉದ್ದಿನಬೇಳೆ ಹಾಕ್ತಾ ಇಲ್ಲ, ಗಮನಿಸಿ. 1.5 ಗ್ಲಾಸಷ್ಟು ಕೆಂಪು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಮಾಮೂಲಿ ವೈಟ್ ಅವಲಕ್ಕಿ ಕೂಡ ತೊಗೋಬೋದು. ಆಮೇಲೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ. ಇಷ್ಟನ್ನು ಚೆನ್ನಾಗಿ ಮೇಲೆ ಒಂಥರ ಹೊಟ್ಟೊಟ್ಟಿರುತ್ತಲ್ವ, ಅದು ಹೋಗೋವರೆಗೂ 2ರಿಂದ 3 ಬಾರಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಬರ್ಬೇಕು. ಇದು ಬಂದು ಮಜ್ಜಿಗೆಯಲ್ಲಿ ನೆನೆಸ್ಬೇಕು. ನಾನು ತೋರಿಸ್ತೀನಿ. ಅಕ್ಕಿ ಮತ್ತು ಅವಲಕ್ಕಿ 3 ಬಾರಿ ಹೊಟ್ಟೆಲ್ಲ ಹೋಗಂಗೆ ತೊಳ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಹೋಗಿದೆ ಅದು. ಇಲ್ಲಾಂದರೆ ಮೇಲೆಲ್ಲ ಒಳ್ಳೆ ಧೂಳಾಗಿರುತ್ತೆ. ಇದಕ್ಕೆ ನೀರು ಹಾಕಿ ನೆನೆಸಬಾರ್ದು, ಮಜ್ಜಿಗೆಯಲ್ಲಿ ಮಾಡೋದು. ಇದನ್ನು ಮಜ್ಜಿಗೆ ದೋಸೆ ಅಂತ ಕರಿಬೋದು, ಇಲ್ಲಾಂದರೆ ಸ್ಪಾಂಜಿ ದೋಸೆ ಅಂತ ಕರಿಬೋದು. ತುಂಬ ಮಜ್ಜಿಗೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದ್ರೆ ಆಮೇಲೆ ವೇಸ್ಟ್ ಆಗುತ್ತೆ ರುಬ್ಬೇಕಾದ್ರೆ. ಸ್ವಲ್ಪ ಇದು ಗಟ್ಟಿಯಾಗೆ ರುಬ್ಬಬೇಕು, ನೆನೆಯಷ್ಟು. ಇವಾಗ ಅಕ್ಕಿ ಮತ್ತು ಅವಲಕ್ಕಿ ಹಾಕಿದ್ದೀವಲ್ಲ, ಅದು ಮುಳುಗಷ್ಟು ಮಜ್ಜಿಗೆ ಹಾಕಿದ್ರೆ ಸಾಕು. ನೋಡ್ಕೊಳ್ತಾ ಇರಿ ಮಧ್ಯ. ಇವಾಗ ಸುಮಾರು ಮಧ್ಯಾಹ್ನ 12 ಗಂಟೆ ಆಗಿದೆ. ನಾನು ಇದನ್ನು ನೆನೆಸೋಷ್ಟೊತ್ತಲ್ಲಿ 4ರಿಂದ 5 ಅವರ್ ಆದರೂ ನೆನಿಬೇಕು. ಒಂದು 5 ಗಂಟೆ ಸಾಯಂಕಾಲ 6 ಗಂಟೆ ವೇಳೆಗೆ ನಾನು ಇದನ್ನು ರುಬ್ತೀನಿ. ಇದ್ರ ಮಧ್ಯದಲ್ಲಿ ಒಂದೊಂದು ಸತಿ ನೋಡ್ತಾ ಇರಬೇಕು. ತೀರಾ ಗಟ್ಟಿಯಾಗಿಬಿಟ್ಟಿದ್ರೆ ಎಳ್ಕೊಂಡು ಮಜ್ಜಿಗೆನೆಲ್ಲ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಸೇರಿಸಿ, ತೊಂದರೆ ಏನಿಲ್ಲ. ಎಲ್ಲ ಕರೆಕ್ಟಾಗಿದೆ ಅಂದರೆ ಹಾಗೆ ರುಬ್ಬಿಟ್ಕೊಳ್ಳಿ. ಸಾಯಂಕಾಲ 5 ಗಂಟೆ 6 ಗಂಟೆ ವೇಳೆಗೆ ರುಬ್ಬಿದ್ರೆ ಇಡೀ ರಾತ್ರಿ ಫರ್ಮೆಂಟೇಷನ್ಗೆ ಬಿಡಬೇಕು. ಇದು ಬಂದು ಮಾಮೂಲಿ ದೋಸೆ ಹಿಟ್ಟು ಥರ ಉದ್ದಿನಬೇಳೆ ಹಾಕಿರ್ತೀವಲ್ಲ, ಅದ್ರ ಥರ ಉದುಗಿ ಮೇಲ್ವರೆಗೂ ಬರಲ್ಲ, ಬಟ್ ಹುಳಿ ಬಂದಿರುತ್ತೆ. ಬಿಸಿಲು ಕಾಲ ಆಗಿರೋದ್ರಿಂದ ತುಂಬ ಬೇಗ ಹುಳಿ ಬರುತ್ತೆ, ಬಟ್ ಆದರೆ ಮೇಲೆ ಉಬ್ಬಿ ಬರಲ್ಲ. ಆಯಿತಾ? ಬೆಳಗ್ಗೆಗೆ ನಾನು ಇದು ಹೇಗೆ ಬಂದಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತು ಸೂಪರಾಗಿ ಸ್ಪಾಂಜಿ ದೋಸೆ ಮಾಡೋದು ಹೇಗೆ ಅಂತ ಕೂಡ ನೋಡ್ಕೊಳ್ಳೋಣ ಬೆಳಗ್ಗೆ. ಇದ್ರ ಜೊತೆಗೆ ನಾನು ಒಂದು ಡಿಫ್ರೆಂಟ್ ಆದ ಯಾವ್ದಾದ್ರು ಚಟ್ನಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬೆಳಗ್ಗೆ ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ರುಬ್ಬದ ಮೇಲೆ ಉಪ್ಪು ಹಾಕಿ ಕಲಸಿಟ್ಬಿಡಿ, ಆವಾಗ ಚೆನ್ನಾಗಿ ನೆನೆಯುತ್ತೆ. ಮಧ್ಯಾಹ್ನ ನೆನೆಸಿದ್ವಲ್ಲ ಅಕ್ಕಿ ಮತ್ತು ಅವಲಕ್ಕಿ ಮಜ್ಜಿಗೆ, ನೋಡಿ ಚೆನ್ನಾಗಿ ನೆಂದಿದೆ. ಇವಾಗ ಟೈಮ್ ಬಂದು ಸಾಯಂಕಾಲ 6:45 ಆಗಿದೆ. ಈ ಟೈಮಲ್ಲಿ ನಾನು ರುಬ್ತಾ ಇದ್ದೀನಿ. ಮತ್ತೆ ಜಾಸ್ತಿ ನೀರು ಹಾಕ್ಕೊಂಡೆಲ್ಲ ರುಬ್ಬೋದು ಬೇಡ, ಯಾಕಂದರೆ ಆಲ್ರೆಡಿ ಮಜ್ಜಿಗೆಯಲ್ಲಿ ನೆಂದಿರೋದ್ರಿಂದ ಆದಷ್ಟು ಗಟ್ಟಿಯಾಗೇ ಇರಲಿ. ಆಮೇಲೆ ತೀರಾ ಬೇಕು ಅಂದಾಗ ನೀರು ಸೇರಿಸ್ಕೊಳ್ಳೋಣ. ನೈಸಾಗಿ ರುಬ್ಕೋಬೇಕು. ನಾನಿಲ್ಲಿ 2 ಬ್ಯಾಚಲ್ಲಿ ರುಬ್ತಾ ಇದ್ದೀನಿ, ಯಾಕಂದರೆ ಜಾರ್ ಚಿಕ್ಕದು, ಸೊ ಹಾಗಾಗಿ 2 ಸತಿ ರುಬ್ಬೇಕಾಗತ್ತೆ. ಆದಷ್ಟು ನುಣ್ಣಗೇನೆ ಇರಲಿ, ಸೊ ದಟ್ ಚೆನ್ನಾಗಿ ನುರಿಯುತ್ತೆ. ಸಣ್ಣ ಜಾರಲ್ಲಿ ಹಾಕಿ ಮಾಡಿದ್ರೆ ಯಾವಾಗಲೂ ಅಷ್ಟೇ ಚೆನ್ನಾಗಿ ನುರಿಯುತ್ತೆ ಮತ್ತು ಬೇಗನೂ ಆಗುತ್ತೆ. ದೊಡ್ಡ ಜಾರಲ್ಲಿ ಏನಾಗುತ್ತೆ, ಕೆಳಗೆಲ್ಲ ನೈಸಾಗಿಬಿಡುತ್ತೆ, ಮೇಲ್ಭಾಗ ಹಂಗೆ ಅವಲಕ್ಕಿ ಅಕ್ಕಿ ಹಂಗೆ ಉಳ್ಕೊಳ್ತಾ ಇರುತ್ತೆ, ಮೆಂತ್ಯನೂ ಉಳಿಯುತ್ತೆ. ಅದಕ್ಕೆ ನಾನು ಆದಷ್ಟು ಚಿಕ್ಕ ಜಾರಲ್ಲೇ ಮಾಡ್ಕೊಳ್ಳೋದು. ಅದೆಲ್ಲ ನಿಮ್ಮ ಅನುಕೂಲ, ನಾನು ಹೇಳಿದಷ್ಟೇ. ನಾನು ಈ ಥರ 2 ಬ್ಯಾಚಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಟ್ಬಿಡ್ಬೇಕು. ಈ ಮಿಕ್ಸಿ ಜಾರಲ್ಲಿ ಮೆತ್ಕೊಂಡಿರುತ್ತಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಹಿಟ್ಟಿನ ಪಾತ್ರೆಗೆ ಹಾಕ್ಬಿಡೋಣ. ಸೌಟಲ್ಲೆಲ್ಲ ಕಲಿಸ್ಬೇಡಿ, ಯಾಕಂದರೆ ಕೈಯಲ್ಲಿ ಕಲಿಸಿದ್ರೇ ಚೆನ್ನಾಗಿ ಹುಳಿ ಬರೋದು. ಯಾಕಂದರೆ ರಾತ್ರಿ ಹೊತ್ತು ನೀವು ಹೋಲ್ ನೈಟ್ ಫರ್ಮೆಂಟೇಷನ್ಗೆ ಇಟ್ಟರೆ ಬೆಳಗ್ಗೆಗೆ ಅಷ್ಟೊತ್ತಲ್ಲಿ ಮಾಮೂಲಿ ದೋಸೆ ಹಿಟ್ಟು ಮಾಡ್ದಂಗೆ ಉದುಗೆಲ್ಲ ಬರಲ್ಲ. ಇದರಲ್ಲಿ ಜಸ್ಟ್ ಹುಳಿ ಬಂದಿರುತ್ತೆ. ಬಟ್ ದೋಸೆ ಮಾಡ್ಕೊಂಡು ತಿಂತಾಯಿದ್ರೆ ಒಬ್ಬೊಬ್ಬರು 3-4 ತಿಂತಾರೆ. ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ, ಗೂಡಾಗಿ ಬರುತ್ತೆ. ಅದರಿಂದ ನಮ್ಮ ಕೈ ಬಿಸಿ ಅಂಶ ಈ ಹಿಟ್ಟಿಗೆ ತಗಲ್ಬೇಕು, ಆವಾಗಲೇ ಹುಳಿ ಚೆನ್ನಾಗಿ ಬರೋದು. ನೋಡಿ ಕಲಸಿದಾಗಿದೆ. ಈಗ ಕ್ಲೀನಾಗಿ ಒಂದು ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆಗೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ನಾವು ಹೆಂಗೆ ಹೇಳ್ತೀವೋ ಹಂಗೆ ಕೇಳುತ್ತೆ ಈ ದೋಸೆ, ಅಷ್ಟೂ ಚೆನ್ನಾಗಿ ಬರುತ್ತೆ. ನಿಮಗೆ ಬೆಳಗ್ಗೆಗೆ ಈ ಹಿಟ್ಟಿಂದ ಸ್ಪಾಂಜ್ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್.
ಇವತ್ತು ಸ್ಪಾಂಜ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ನೆನೆ ಮಧ್ಯಾಹ್ನನೇ ಅಕ್ಕಿ ಅವಲಕ್ಕಿ ನೆನೆಸ್ಬಿಟ್ಟು ನೆನೆ 7 ಗಂಟೆ ಸುಮಾರಿಗೆ ರುಬ್ಬಿದ್ದೀನಲ್ಲ, ನೆನೆ ನಿಮ್ಗೆ ಹೇಳಿದ್ದೀನಿ. ಮೊಸರಲ್ಲೇ ನೆನೆಸಿ ರುಬ್ಬಿರೋದು. ಉದಕ್ಕೆ ಬರಲ್ಲ ಅಂತ ನಿಮ್ಗೆ ಹೇಳಿದ್ದೆ ನೋಡಿ, ಒಂಚೂರು ಮೇಲೆ ಬಂದಿಲ್ಲ, ಆದರೆ ಸಖತ್ ಹುಳಿ ಬಂದಿದೆ. ಗೊತ್ತಾಗುತ್ತೆ ಆ ಹುಳಿ ಬಂದಿರೋದು ನೋಡಿದ್ರೆ, ಇಷ್ಟು ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತೆ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ, ಮತ್ತೆ ನೀರು ಸೇರಿಸೋದು ಬೇಡ. ನೋಡಿ ಈ ಥರನೇ ಇರಬೇಕು ಸೆಟ್ ದೋಸೆಗೆ. ಸೆಟ್ ದೋಸೆ, ಸ್ಪಾಂಜ್ ದೋಸೆ ಏನಾದರೂ ಕರೀರಿ, ಒಟ್ಟಿನಲ್ಲಿ ಸೂಪರಾಗಿ ಮೆತ್ತಗೆ ಒಳ್ಳೆ ಬಾಯಲ್ಲಿಟ್ಟರೆ ಕರ್ಬಿಡುತ್ತೆ. ಬಾಯಲ್ಲಿ ನೀವಿನ್ನೂ ರುಚಿ ನೋಡೋಷ್ಟೊತ್ತಲ್ಲೇ ಒಳಗೆ ಹೋಗ್ಬಿಟ್ಟಿರುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ, ಗೂಡಾಗಿ. ಇವಾಗ ಹಿಟ್ಟು ರೆಡಿ ಇದೆ. 1 by 1 ಸೆಟ್ ದೋಸೆ ಅಥವಾ ಸ್ಪಾಂಜ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ಎಣ್ಣೆ ಹಚ್ಚಿದ್ದೆ ಮೊದಲೇ. ಈಗ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಕ್ಲೀನಾಗಿ ಈ ಥರ ಒರೆಸ್ಬಿಡಿ. ಒಂದೇ ಸೊಟ್ಟು. ಇದು ಮಸಾಲೆ ದೋಸೆ ಥರ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಇಷ್ಟೇ. ಎಷ್ಟು ಚೆನ್ನಾಗಾಗುತ್ತೋ, ಸಿಕ್ಕಾಪಟ್ಟೆ ಗುಡ್ಗಳು ಬರುತ್ತೆ ನೋಡಿ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ. ಇದು 2 ಕಡೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದೇ ಕಡೆ ಬೇಯಿಸ್ಕೋಬೇಕು. ಈ ಥರ ಮುಚ್ಚಿಟ್ಬಿಟ್ಟು ಬೇಯಿಸಿ, ತುಂಬ ಚೆನ್ನಾಗಿ ಗೂಡುಗಳು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗೊತ್ತಾಗುತ್ತಾ ಗೂಡು ಎಷ್ಟು ಗೂಡು ಬಂದಿದೆ ನೋಡಿ. ಒಳ್ಳೆ ಹತ್ತಿ ಇದ್ದಂಗಿದೆ. ಹತ್ತಿ ಆದರೂ ಸ್ವಲ್ಪ ಹಾರ್ಡ್ ಅಂತಲೇ ಹೇಳ್ಬೋದು, ಅಷ್ಟೂ ಚೆನ್ನಾಗಿ ಬಂದಿದೆ. ಹಿಂದೆ ಕಲರ್ ನೋಡಿ. ಸೆಟ್ ದೋಸೆ, ಸ್ಪಾಂಜ್ ದೋಸೆ ಏನು ಬೇಕಾದ್ರೆ ಕರೀರಿ ನೀವು. ನಾನು ಇದರಲ್ಲಿ ಕೆಂಪಕ್ಕಿ ಬಳಸಿರೋದ್ರಿಂದ ಈ ಕಲರ್. ಅದೇ ನೀವು ವೈಟ್ ಅಕ್ಕಿ ಮಾಡಿದ್ರೆ ಯಾವ ಹೋಟ್ಲಿಗೂ ನೀವು ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟೂ ಚೆನ್ನಾಗಿ ಬರುತ್ತೆ. ನಾನು ಇದ್ರ ಜೊತೆಗೆ ತೊಂಡೆಕಾಯಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಕೂಡ ವಿಡಿಯೋದಲ್ಲಿ ಬರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನೀವೆಲ್ಲ ಮಾಡ್ಕೊಳ್ಳಿ ಒಂದು ಸತಿ. ಇವತ್ತೇ ನೆನೆಸ್ಬಿಡಿ ಅಕ್ಕಿನ. ಮಾಡಿಬಿಟ್ಟು ಹೇಗೆ ಬಂತು ಅಂತ ನಂಗೆ ಹೇಳಿ. ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಟೇಕ್ ಕೇರ್, ಬಾಯ್, ಸಿ ಯು.